ಹಾಯ್ ಗಾಯ್ಸ್, ನಾನು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಿದ್ದೀನಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಒಂದೊಂದೇ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಚಿಲ್ಲಿನ ಯೂಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಯೂಸ್ ಮಾಡಿ ಹೇಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದನ್ನು ಅಂತ ಹೇಳ್ಬಿಟ್ಟು ಫುಲ್ ರೆಸಿಪಿನ ಫುಲ್ ಶಾರ್ಟಾಗಿ ಮಾಡಿ ಸಿಂಪಲ್ಲಾಗಿ ಗೊತ್ತಾಗಲಿ, ಜಾಸ್ತಿ ಟೈಮು ವೇಸ್ಟ್ ಆಗೋದು ಬೇಡ, ಟೈಮ್ ಸೇವ್ ಆಗಲಿ ಅಂತ ಹೇಳಿಬಿಟ್ಟು 1 ಮಿನಿಟ್ ಥರ ಮಾಡಿಬಿಟ್ಟು ರೆಸಿಪಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮಗೆ ಇಷ್ಟ ಆಗಿದ್ದರೆ ಈ ಬಜ್ಜಿಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ತೋರಿಸ್ತಾ ಇರೋ ಎಲ್ಲ ರೆಸಿಪಿಯಲ್ಲಿ ಯಾವ್ಯಾವ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ನಾನು ಹೇಳ್ತಾ ಇರೋಂಗೆ ನಮ್ಮದು ತೆಲುಗಲ್ಲೂ ಕೂಡ ಚಾನಲ್ ಇದೆ, ಆದರೆ ಕನ್ನಡದಲ್ಲಿ ನಾನು ಫಸ್ಟು ಓಪನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನಿರೋದು ಇಲ್ಲಿ ಹೈದ್ರಾಬಾದಲ್ಲಿ, ನಮ್ಮ ಹಸ್ಬೆಂಡ್ ಇರೋದು ಹೈದ್ರಾಬಾದಲ್ಲಿ. ಆದ್ದರಿಂದ ನಾನು ತೆಲುಗುನಲ್ಲೇ ನಾನು ಮಾತಾಡ್ತೀನಿ, ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ತೆಲುಗು. ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇರೋದ್ರಿಂದ ನಮ್ಗೆ ಕನ್ನಡ ಇಬ್ಬರೂ ಮಾತಾಡೋಕ್ಕೆ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ತೆಲುಗು ಬರೋದ್ರಿಂದ ಹೇಗೋ ಮ್ಯಾನೇಜ್ ಮಾಡಿಕೊಂಡು ನಾವು ತೆಲುಗುದಲ್ಲಿ ಇಷ್ಟು ದಿನ ಚಾನಲ್ ಓಪನ್ ಮಾಡಿದ್ವಿ. ಆದರೆ ಕನ್ನಡದಲ್ಲಿ ನಮ್ಮ ಭಾಷೆನ ನಮಗೆ ಬೇಡೋಕ್ಕೆ ಮನಸ್ಸಾಗಲ್ಲ ಅಲ್ವಾ, ಹಾಗಾಗಿ ನಾನು ಕನ್ನಡ ಚಾನಲ್ ಕೂಡ ಓಪನ್ ಮಾಡಿದ್ದೀನಿ. ಇದರಲ್ಲಿ ಕುಕ್ಕಿಂಗ್ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಜನಗಳ ಮನಸ್ಸು ಗೆಲ್ಲಬೇಕು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಅಡುಗೆ ಮಾಡ್ತಾರೆ ಅಲ್ವಾ, ಮನೆಯಲ್ಲೂ ಈ ಅಡುಗೆ ರೆಸಿಪಿನ ಈಸಿಯಾಗಿ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಕೂಡ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಬೇಕು. ಹಾಗೆ ನಾನು ತುಂಬ ಥರದ ರೆಸಿಪಿನ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ಇದು ಬದನೆಕಾಯಿ ಕರಿ. ಈ ಕಡೆ ಆಂಧ್ರ ಸೈಡಲ್ಲಿ ಗುತ್ತಿ ವಂಕಾಯಿ ಅಂತಾರೆ. ಈ ಕರಿ ತುಂಬ ಟೇಸ್ಟಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹಾಗೆ ಅನಿಸುತ್ತೆ, ನೀವೇ ಕಮೆಂಟ್ ಮೂಲಕ ಹೇಳ್ತೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮಗೆ ಅನಿಸಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ರೆಸಿಪಿ ಯಾವುದಾದ್ರೂ ಈ ಸೈಡ್ದು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ನಾನು ಇಲ್ಲಿ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಕೂಡ ನಾನು ಸಿಂಪಲಾಗಿ 1 ಮಿನಿಟಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಹೇಳಿದ್ನಲ್ವ, ಈಗ ಲಾಂಗ್ ಲೆಂತಿ ವಿಡಿಯೋ ಮಾಡೋದ್ರಿಂದ ನಿಮಗೆ ಟೈಮ್ ವೇಸ್ಟು, ಹಾಗೆ ನಮಗೂ ಸಮೇತ ಸ್ವಲ್ಪ ಇವಾಗ ಎಡಿಟಿಂಗ್ ಅಂತ ಹೇಳಿಬಿಟ್ರೆ ಟೈಮ್ ವೇಸ್ಟ್ ಆಗುತ್ತಲ್ವ. ಹಾಗಾಗಿ ಎಲ್ಲರಿಗೂ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಸಿಂಪಲಾಗಿ 1 ಮಿನಿಟಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಸಣ್ಣ ರೀಲ್ಸಲ್ಲಿ ಕೂಡ ಬರುತ್ತೆ, ನಾನು ಎಲ್ಲ ರೀಲ್ಸ್ನ ಕೂಡ ಆ್ಯಡ್ ಮಾಡಿಬಿಟ್ಟು ಒಂದೇ ಹತ್ರ ನೋಡ್ಕೋಬೋದು ಎಷ್ಟು ರೆಸಿಪಿ ಆದ್ರೂ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ಬಿರಿಯಾನಿ ರೆಡಿಯಾಗಿದೆ, ಸೂಪರಾಗಿರುತ್ತೆ. ಈ ಟೇಸ್ಟ್ ಕೂಡ ವೆರೈಟಿಯಾಗಿ ಬಿರಿಯಾನಿ ಮಾಡ್ತಾರೆ. ಅದರಲ್ಲಿ ಇದು ಒಂಥರ ಎಗ್ ಬಿರಿಯಾನಿ ಅಂದ್ಕೊಳ್ಳಿ. ಹಾಗೆ ನಾನು ಇವಾಗ ವೆಜಿಟೇಬಲ್ ಕೂಡ ನಾನು ಶಾಪಿಂದ ತಗೊಬಂದ ಮೇಲೆ ಎಲ್ಲ ವಾಶ್ ಮಾಡೇ ಇಟ್ಕೊಳೋದು. ಹಾಗೆ ನಾವು ಊರಿಗೆ ಹೋಗಿ ಬಂದಾಗಿಂದ ನಾನು ಫ್ರಿಜ್ ಕ್ಲೀನ್ ಮಾಡಿರಲಿಲ್ಲ. ಹಾಗೆ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ವೆಜಿಟೇಬಲ್ ಎಲ್ಲ ವಾಶ್ ಮಾಡಿ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕಿಬಿಟ್ಟು ಹಾಕಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಕೊಬಿಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಊರಿಗೆ ಹೋಗಿ ಬಂದಾಗ ಒಂಥರ ಗಲೀಜಾಗಿರುತ್ತಲ್ವ ಫ್ರಿಜ್ಜು, ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ಹಾಗೆ ನನಗೆ ಫ್ಲವರು ಯಾವಾಗಲೂ ಬೇಕು, ನಾನು ಪೂಜೆ ಮಾಡೋದ್ರಿಂದ ಯಾವಾಗ ಡೈಲಿ ನಾನು ಗಣೇಶಂಗೆ ಪೂಜೆ ಮಾಡೋದ್ರಿಂದ ನಾನು ಡೈಲಿ ಫ್ಲವರ್ನ ಇಟ್ಕೊತೀನಿ. ಹಾಗೆ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಫ್ರಿಜ್ ಕೂಡ ಸ್ಮೆಲ್ ಬರೋದಿಲ್ಲ. ಹಾಗೆ ನೀವು ಇಷ್ಟೆಲ್ಲ ಇದು ಮಾಡಿದ್ಮೇಲೆ ಒಂದು ಅರ್ಧ ನಿಂಬೆಕಾಯಿನ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ನೀಟಾಗಿರುತ್ತೆ, ಯಾವುದೇ ಥರ ಸ್ಮೆಲ್ ಬರೋದಿಲ್ಲ, ನೀಟಾಗಿರುತ್ತೆ ನಿಂಬೆಕಾಯಿ ಅರ್ಧ ಹೆಚ್ಚಿ ಹೊಳಗೆ ಇಡೋದ್ರಿಂದ. ಹಾಗೆ ನೆಕ್ಸ್ಟಲ್ಲಿ ನಾನು ಇಲ್ಲಿ ಇನ್ನೊಂದು ಥರ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಏನು ರೆಸಿಪಿ ಅಂದರೆ ಕ್ಯಾಪ್ಸಿಕಮ್ ರೆಸಿಪಿ. ಇದು ಕೂಡ ಕ್ಯಾಪ್ಸಿಕಮ್ ಕರಿ ಅಂತಾರೆ. ಇದೆಲ್ಲ ನಾನು ತೋರಿಸ್ತಾ ಇರೋದೆಲ್ಲ ಆಂಧ್ರ ಸೈಡಲ್ಲಿ ಹೀಗೆ ಮಾಡೋದು ಕರಿ. ಹೇಗಿದೆ ಅಂತ ಹೇಳಿಬಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಈ ಕಡೆ ಎಲ್ಲ ನಮ್ಮ ಸೈಡಲ್ಲಿ ಮಾಡೋ ಥರ ಮಾಡಲ್ಲ. ನಾನು ಅಲ್ಲಿಂದ ಫಸ್ಟು ಇಲ್ಲಿಗೆ ಬಂದಾಗ, ಕರ್ನಾಟಕದಿಂದ ಹೈದ್ರಾಬಾದ್ ಬಂದಾಗ ನಂಗೆ ತುಂಬಾ ಅಂದರೆ ತುಂಬಾ ಕಷ್ಟ ಆಯಿತು. ಈ ಕಡೆ ಅಡುಗೆ ಅಡ್ಜಸ್ಟ್ ಆಗೋದಕ್ಕೆ ನನಗೆ ಆಗ್ತಾನೇ ಇರಲಿಲ್ಲ. ನಾನು ಸಾಂಬಾರು ಬಿಟ್ಟರೆ ಬೇರೆ ಏನೂ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಇಲ್ಲಿ ನನಗೋಸ್ಕರ ಸುಮ್ಮನೆ ಡೈಲಿ ಹೋಟ್ಲಿಂದನೇ ತರಿಸ್ಕೊಡ್ತಾಯಿದ್ರು. ಆಮೇಲೆ ನಾನೇ ಇವರು ಸೈಡಿಗೆ ಸ್ವಲ್ಪ ಅಡ್ಜಸ್ಟ್ ಆದೆ. ಹಾಗೆ ಸ್ವಲ್ಪ ಚೇಂಜಸ್ ಆಗ್ತಾ ಸ್ವಲ್ಪ ಚೇಂಜ್ ಆಗ್ತಾ ನನಗೂ ಇವಾಗ ಕರಿ ಅಂದರೆ ಇಷ್ಟ ಆಗುತ್ತೆ. ನಾನು ಕರ್ನಾಟಕ ಸೈಡ್ದು ಹಾಗೆ ಆಂಧ್ರ ಸೈಡು, ಈ ಕಡೆ ತೆಲಂಗಾಣ ಸೈಡ್ದು ಕೂಡ ಇಷ್ಟಪಡ್ತಾ ಇದ್ದೀನಿ. ಓಕೆ, ಬಾಯ್ ಗೈಸ್.